ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಅದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ರಿಲೇಟೆಡ್ ಟು ದ ಟ್ರೈನ್ಸ್ ಇಂಟ್ರೊಡಕ್ಷನ್ಸ್ ಮತ್ತು ಬೇಸಿಕ್ ಪ್ರಾಬ್ಲಮ್ಸ್ ನೋಡೋಣ. ಬಿಕಾಸ್ ಯಾವುದೇ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಟ್ರೈನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಹಳ ಬಂದೇ ಬರುತ್ತೆ, ಓಕೆನಾ. ಆ್ಯಂಡ್ ಇಂಪಾರ್ಟೆಂಟ್ ಕೂಡ. ಸೊ ಯಾರೆಲ್ಲ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ, ಓಕೆ, ಪ್ರೀವಿಯಸ್ ವೀಡಿಯೋಸ್ ನಮ್ಮ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ಪ್ಲೀಸ್ ನೋಡ್ಕೊಳ್ಳಿ. ಬಿಕಾಸ್ ನೀವು ಬೇಸಿಕ್ಸ್ ಗೊತ್ತಿದ್ದಾಗ ನೀವು ಅಡ್ವಾನ್ಸ್ ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಕೂಡ ನಿಮಗೆ ರಿಲೇಟಿವ್ ಸ್ಪೀಡ್ಸ್, ಓಕೆ, ಇದೆಲ್ಲ ಬರೋದ್ರಿಂದ ಈ ರಿಲೇಟಿವ್ ಸ್ಪೀಡ್ ಬಗ್ಗೆ ಆಯಿತು, ಎವರೇಜ್ ಸ್ಪೀಡ್ ಆಯಿತು, ಇದ್ರ ಬಗ್ಗೆನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಹಾಗಾಗಿ ಪ್ರೀವಿಯಸ್ ವೀಡಿಯೋಸ್ ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಓಕೆ. ಇಲ್ಲಿ ನೋಡ್ಬೋದು ಇಮೇಜಲ್ಲಿ ನಿಮಗೆ ಒಂದು ಮೈಂಡ್ ಮ್ಯಾಪ್ ಇದೆ ಟ್ರೈನ್ಸ್ ರಿಲೇಟೆಡ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಓಕೆ. ಟ್ರೈನ್ ಕ್ರಾಸಿಂಗ್ ಎ ಸ್ಟೇಷನರಿ ಆಬ್ಜೆಕ್ಟು, ಟ್ರೈನ್ ಕ್ರಾಸಿಂಗ್ ಎ ಪ್ಲ್ಯಾಟ್ಫಾರ್ಮು, ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸು, ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ಸು, ಆಮೇಲೆ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಆಮೇಲೆ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ದೀಸ್ ಟೈಪ್ ಆಫ್ ಮೆಥಡ್ಸ್ ಬರೋದ್ರಿಂದ ಸೊ ನೀವು ಈ ಟೈಪ್ದಲ್ಲಿ ಯಾವ ಥರ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು, ಲೆಂತ್ ಆಫ್ ದಿ ಟ್ರೈನ್ ಏನಿರುತ್ತೆ ಅಂತ ಗೊತ್ತಿದ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಇದು ನಿಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆ. ಈ ಥರ ನೀವು ಫ್ಲೋ ಚಾರ್ಟ್ ಮಾಡ್ಕೊಂಡಿರಿ. ಬೇಕಿದ್ರೆ ಇದನ್ನು PDF ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ವಿಲ್ ಸೆಂಡ್ ಔಟ್. ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಇರುತ್ತೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಸೊ ಫಸ್ಟ್ ನಿಮಗೆ ಟ್ರೈನ್ ಕ್ರಾಸಿಂಗ್ಗೆ ಸ್ಟೇಷನರಿ ಆಬ್ಜೆಕ್ಟ್ ಅಂತ ಇದೆ. ಸ್ಟೇಷನರಿ ಆಬ್ಜೆಕ್ಟ್ ಅಂತಂದರೆ ಏನು? ಸೊ ಎಕ್ಸಾಂಪಲ್ಗೆ ಪೋಲ್ ಅಥವಾ ಟ್ರೀ, ಓಕೆ. ಟ್ರೈನ್ ಒಂದು ಪೋಲ್ ಅಥವಾ ಟ್ರೀನ್ ಕ್ರಾಸ್ ಮಾಡಿದಾಗ ಲೆಂತ್ ಆಫ್ ದಿ ಟ್ರೈನ್ ಏನಿರುತ್ತೆ ಇಟ್ ವಿಲ್ ಬಿ ರಿಮೇನ್ ಸೇಮ್. ಅಂದರೆ ಟ್ರೈನ್ ಲೆಂತ್ ಎಷ್ಟಿರುತ್ತೋ 300 ಮೀಟರು, ಓಕೆ, 400 ಮೀಟರ್ ಏನಿರುತ್ತೋ ಅದೇ ನಿಮಗೆ ಏನಾಗುತ್ತೆ ಫೈನಲ್ ಲೆಂತ್ ಆಗುತ್ತೆ, ಫೈನ್. ಅದೇ ನಿಮಗೆ ಟ್ರೈನ್ ಕ್ರಾಸಿಂಗ್ ಪ್ಲ್ಯಾಟ್ಫಾರ್ಮ್ ಅಂದಾಗ ಟ್ರೈನ್ ಆಗುತ್ತೆ, ಒಂದು ಟ್ರೈನ್ ಇರುತ್ತೆ, ಅದು ಮತ್ತೆ ಏನು ಮಾಡುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡುತ್ತೆ, ಓಕೆ. ಈ ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡಿದಾಗ ಸೊ ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಎರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಲೆಂತ್ ಆಫ್ ದಿ ಟ್ರೈನ್ ಲೆಂತ್ ಆಫ್ ದಿ ಟ್ರೈನ್ ಆ್ಯಂಡ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್, ಓಕೆ. ಈ ಥರ ಏನಾಗುತ್ತೆ ಓವರಾಲ್ ಲೆಂತ್ ಆಫ್ ದಿ ಟ್ರೈನಿಗೆ ಡಿಸೈಡ್ ಆಗುತ್ತೆ, ಓಕೆ. ಈ ಥರ ನೀವು ಡಿಸ್ಟೆನ್ಸ್ನ ಅಥವಾ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಟ್ರೈನ್ಸ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಅಪೋಸಿಟ್ ಅಂದರೆ ಟಿ ಅಂದರೆ ಏನು, ಪ್ಲಸ್ ಅಂದರೆ ನಿಮಗೆ ಏನು ಮಾಡಬೇಕು, ಎರಡು ಸ್ಪೀಡ್ನ ಟ್ರೈನ್ 1 ಸ್ಪೀಡು ಮತ್ತು ಟ್ರೈನ್ 1 ಸ್ಪೀಡ್ನ ಆ್ಯಡ್ ಮಾಡಬೇಕು, ಸ್ಪೀಡ್ 1 ಮತ್ತು ಸ್ಪೀಡ್ 2, ಓಕೆ. ಬಟ್ ಲೆಂತ್ ಆಫ್ ದಿ ಟ್ರೈನ್ ಏನಿರುತ್ತೆ, ಸಿನ್ಸ್ ದೇ ಆರ್ ಮೂವಿಂಗ್ ಅಪೋಸಿಟ್ ಡೈರೆಕ್ಷನ್ಸ್ ಅಂದಾಗ ಒಂದು ಟ್ರೈನ್ ಇನ್ನೊಂದು ಟ್ರೈನ್, ಓಕೆ, ಇದು ಟ್ರೈನ್ 1 ಆ್ಯಂಡ್ ಟ್ರೈನ್ 2 ಇವೆರಡೂ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತಂದಾಗ ಇದು ಟ್ರೈನ್ ಫುಲ್ ಇದನ್ನು ಕ್ರಾಸ್ ಆಗುತ್ತೆ, ಈ ಟ್ರೈನ್ ಕೂಡ ಫುಲ್ ಕ್ರಾಸ್ ಆಗುತ್ತೆ. ಹಂಗಾಗಿ ಇವೆರಡದು ಲೆಂತ್ ನೀವು ಪ್ಲಸ್ ಮಾಡಬೇಕು, ಲೆಂತ್ ಆಫ್ ಟ್ರೈನ್ 1 ಆ್ಯಂಡ್ ಲೆಂತ್ ಆಫ್ ದಿ ಟ್ರೈನ್ 2, ಫೈನ್. ನೆಕ್ಸ್ಟ್ ನಿಮಗೆ ಟ್ರೈನ್ಸ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂದರೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಏನ ಸ್ಪೀಡ್ನ, ಓಕೆ. ಹಾಗಾಗಿ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ 1, ಓಕೆ, ಮೈನಸ್ ಸ್ಪೀಡ್ 2, ಓಕೆ. ಬಟ್ ಇದು ಕೂಡ ಅಷ್ಟೇ, ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂದರೂ ಕೂಡ ಒಂದು ಟ್ರೈನು ಇನ್ನೊಂದು ಟ್ರೈನ್ನ, ಓಕೆ, ಕಂಪ್ಲೀಟಾಗಿ ಏನಾಗುತ್ತೆ ಮೂವ್ ಮಾಡಬೇಕು, ಸೇಮ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಿರುತ್ತೆ. ಹಾಗಾಗಿ ಏನು ಮಾಡ್ಬೋದು, ಲೆಂತ್ ಆಫ್ ದಿ ಟ್ರೈನ್ 1 ಪ್ಲಸ್ ಲೆಂತ್ ಆಫ್ ದಿ ಟ್ರೈನ್ 2 ಆ್ಯಡ್ ಮಾಡಬೇಕಾಗುತ್ತೆ, ಫೈನ್. ನೆಕ್ಸ್ಟು ನಿಮಗೆ ಟ್ರೈನ್ ಪಾಸಿಂಗ್ ಎ ಪರ್ಸನ್. ಇದುವರೆಗೂ ಇಲ್ಲೂ ಏನು ನೋಡಿದ್ವಿ, 2 ಟ್ರೈನ್ಸ್, ಎರಡು ಟ್ರೈನು ಏನಾಯ್ತು ಅಪೋಸಿಟ್ ಡೈರೆಕ್ಷನ್ಸ್ ಮೂವ್ ಆಗೋದಾಯಿತು, ಒಂದು ಟ್ರೈನ್ ಆಯಿತು, ಸ್ಟೇಷನ್ ಆಬ್ಜೆಕ್ಟ್ ಮೂವ್ ಆಗೋದಾಯ್ತಲ್ಲ ಆಯಿತು. ಇವಾಗ ಒಂದು ಪರ್ಸನ್ನಿಗೆ ಏನು ಕಂಪೇರ್ ಮಾಡಿ ನೋಡಿದಾಗ ಟ್ರೈನ್ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ಸ್ ಅಂದರೆ ಏನು, ಒಬ್ಬ ಟ್ರೈನ್ ಇದೆ, ಓಕೆ, ಪರ್ಸನ್ ಇದ್ದಾನೆ, ಇಬ್ಬರು ಕೂಡ ಏನು ಟ್ರೈನ್ ಆ್ಯಂಡ್ ಇದು ಪರ್ಸನ್ಸು ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಏನಾಗಬೇಕು, ಒಬ್ವಿಯಸ್ಲಿ ಸಬ್ಸ್ಟ್ರಾಕ್ಟ್ ಆಗಬೇಕು. ಹಾಗೆ ಏನಾಗುತ್ತೆ, ಸ್ಪೀಡ್ ಆಫ್ ದಿ ಟ್ರೈನ್ ಮೈನಸ್ ಸ್ಪೀಡ್ ಆಫ್ ದಿ ಪರ್ಸನ್. ಬಟ್ ಇಲ್ಲೇನಾಗುತ್ತೆ, ಟ್ರೈನ್ ಪಾಸಿಂಗ್ ಎ ಪರ್ಸನ್ ಇರೋದ್ರಿಂದ, ಓಕೆ, ವಿ ಹ್ಯಾವ್ ಟು ಕನ್ಸಿಡರ್, ಓಕೆ, ಓನ್ಲಿ ಲೆಂತ್ ಆಫ್ ದಿ ಟ್ರೈನ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅದೇ ಇನ್ನೊಂದು ಟ್ರೈನ್ ಇತ್ತು ಅಥವಾ ಪ್ಲ್ಯಾಟ್ಫಾರ್ಮ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಈ ಥರ ಎಲ್ಲ ಆಗುತ್ತೆ, ಅಥವಾ ಓಕೆ, ಫೈನ್. ನೆಕ್ಸ್ಟ್ ನಿಮಗೆ ಟ್ರೈನ್ ಪಾಸಿಂಗ್ ಎ ಪರ್ಸನ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂದರೆ ಏನು, ಸ್ಪೀಡ ಪ್ಲಸ್ ಮಾಡಬೇಕು, ಓಕೆ, ಸ್ಪೀಡ್ ಆಫ್ ದಿ ಟ್ರೈನ್ ಪ್ಲಸ್ ಸ್ಪೀಡ್ ಆಫ್ ದಿ ಪರ್ಸನ್. ಬಟ್ ಇಲ್ಲಿ ಸಿನ್ಸ್ ಓನ್ಲಿ ಪರ್ಸನ್ ಇರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ದ ಲೆಂತ್ ಆಫ್ ದಿ ಟ್ರೈನ್ ಇಟ್ ಸೆಲ್ಫ್. ಇಲ್ಲಿ ಯಾವುದೇ ರೀತಿಯಿಂದ ಲೆಂತ್ ಆಫ್ ದಿ ಟ್ರೈನು ಎರಡು ಟ್ರೈನ್ದು ಲೆಂತ್ ಆ್ಯಡ್ ಮಾಡೋದು ಅಥವಾ ಪ್ಲ್ಯಾಟ್ಫಾರ್ಮ್ದು ಮತ್ತು ಟ್ರೈನ್ದು ಲೆಂತ್ ಆ್ಯಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಓಕೆ. ದಿಸ್ ಇಸ್ ದ ಬೇಸಿಕ್ ಥಿಂಗ್ಸ್. ಸೊ ಈ ಟೈಪ್ಸ್ ಏನಿದೆ, ಈ 4 ಟೈಪ್ಸಲ್ಲಿ ನಿಮಗೆ ಟೋಟಲಿ 6 ಟೈಪ್ಸಲ್ಲಿ ಏನಾಗುತ್ತೆ, ನಿಮಗೆ ವಿಲ್ ಗೆಟ್ ಆಲ್ ದ ರಿಲೇಟೆಡ್ ಟು ದ ಕ್ವಶನ್ಸ್ ಓನ್ಲಿ, ಓಕೆ. ಸೊ ಇದು ನಿಮಗೆ ಬೇಸಿಕ್ಸ್. ಇದನ್ನು ನೀವು ನೀಟಾಗಿ ನೆನ್ಪಿಟ್ಕೊಂಡ್ರೆ ಬೇರೆ ಪ್ರಾಬ್ಲಮ್ಸ್ನ ನೀವು ಬೇಗನೆ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಇಲ್ಲಿ 2 ಟ್ರೈನ್ಸ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಇದೆಯಲ್ಲ ಆ್ಯಂಡ್ 2 ಟ್ರೈನ್ಸ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ಸ್.
ಅಪೋಸಿಟ್ ಡೈರೆಕ್ಷನ್ಸ್ನ ಕ್ವಶನ್ಸಲ್ಲಿ ದೇ ಮೇ ಆಸ್ಕ್ ಏನಂತಂದರೆ ಟ್ರೈನ್ 1 ಓಕೆ ಟ್ರೈನ್ 1 ಕ್ರಾಸಸ್ ಟ್ರೈನ್ 2 ಅಂತ ಬರುತ್ತೆ. ಟ್ರೈನ್ 1 ಕ್ರಾಸಸ್ ಟ್ರೈನ್ 2 ಅಂತಂದರೆ ಏನು ಅಂತಂದರೆ ಅಪೋಸಿಟ್ ಡೈರೆಕ್ಷನ್ಸ್ ಅಂತಲೇ ಅರ್ಥ. ಓಕೆ ಅಪೋಸಿಟ್ ಡೈರೆಕ್ಷನ್ಸ್ ಅಂದರೆ ಟ್ರೈನ್ 1 ನೀವೇನು ಮಿಸ್ಟೇಕ್ ಮಾಡ್ಕೊತೀವಿ ಅಂದರೆ ಟ್ರೈನ್ 1 ಕ್ರಾಸಸ್ ಅಂದಾಗ ಇನ್ನೊಂದು ಟ್ರೈನ್ ಕೂಡ ಈ ಥರ ಕ್ರಾಸ್ ಕೂಡ ಆಗ್ಬೋದು ಅಂತ ಹೇಳ್ತೀರಾ. ಓಕೆ ಇದು ಆಗೋದಿಲ್ಲ. ಸೊ ಅದೇನಾಗುತ್ತೆ ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಒಂದು ಟ್ರೈನ್ 1 ಓಕೆ ಆ್ಯಂಡ್ ಟ್ರೈನ್ 2 ಏನಿರುತ್ತೋ ಅವೆರಡು ಅಪೋಸಿಟ್ ಡೈರೆಕ್ಷನ್ಸ್ ಅಂದಾಗ ಮಾತ್ರ ಏನಾಗುತ್ತೆ ಅದನ್ನು ಕ್ರಾಸಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕ್ವಶನ್ಸಲ್ಲಿ ಟ್ರೈನ್ 1 ಕ್ರಾಸಸ್ ಅಂತ ಕೇಳ್ತಾರೆ. ಟ್ರೈನ್ 1 ಕ್ರಾಸಸ್ ಟ್ರೈನ್ 2 ಅಂದಾಗ ಅದು ಅಪೋಸಿಟ್ ಡೈರೆಕ್ಷನ್ಸ್. ಅವಾಗ ನೀವೇನು ಮಾಡಬೇಕು, ಸ್ಪೀಡ್ನ ಮೈನಸ್ ಮಾಡಬೇಕು. ಓಕೆನಾ, ಫೈನ್. ಅದೇ ಪ್ಲಸ್ ಮಾಡಬೇಕು. ಓಕೆ ಅದೇ ರೀತಿ ನಿಮಗೆ ಸೇಮ್ ಡೈರೆಕ್ಷನ್ಸ್ ಇನ್ನೊಂದು ಏನು ಕೇಳ್ಬೋದು ಅಂತಂದರೆ ಅಪೋಸಿಟ್ ಡೈರೆಕ್ಷನ್ಸ್ಗೆ ಇನ್ನೊಂದು ರೀತಿ ಏನು ಕೇಳ್ಬೋದು ಅಂದರೆ ಟ್ರೈನ್ 1 ಆ್ಯಂಡ್ ಟ್ರೈನ್ 2 ಪ್ರೊಸೀಡ್ಸ್ ಈಚ್ ಅದರ್ ಅಂತ ಕೇಳ್ತಾರೆ. ಓಕೆ ಪ್ರೊಸೀಡ್ಸ್ ಈಚ್ ಅದರ್ ಅಂತಂದ್ರೂ ಕೂಡ ಅಷ್ಟೇ ದೇ ಆರ್ ಅಪೋಸಿಟ್ ಅಂತ ಅರ್ಥ. ಓಕೆ ಫೈನ್, ಇದೊಂದು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಸೇಮ್ ಡೈರೆಕ್ಷನ್ಸ್ ಅಂತಂದರೆ ಟ್ರೈನ್ 1 ಓವರ್ಟೇಕ್ಸ್ ಟ್ರೈನ್ 2. ಓವರ್ಟೇಕ್ಸ್ ಅಂದರೆ ಆಬ್ವಿಯಸ್ಲಿ ಪ್ಯಾರಲಲ್ ಡೈರೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಸೇಮ್ ಡೈರೆಕ್ಷನ್. ಈವನ್ ಟ್ರೈನ್ 1 ರನ್ನಿಂಗ್ ಇನ್ ಪ್ಯಾರಲಲ್ ಡೈರೆಕ್ಷನ್ಸ್ ಅಂದರೂ ಕೂಡ ಅಷ್ಟೇ. ಟ್ರೈನ್ 1 ಮತ್ತು ಟ್ರೈನ್ 2 ಏನಿದೆ ರನ್ನಿಂಗ್ ಇನ್ ಪ್ಯಾರಲಲ್ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಪ್ಯಾರಲಲ್ ಡೈರೆಕ್ಷನ್ಸ್ ಅಂತಂದರೆ ಸೇಮ್ ಡೈರೆಕ್ಷನ್ಸ್ ಅಂತ ಅರ್ಥ. ಅವಾಗ ಏನು ಮಾಡಬೇಕು, ನಾವು ಸ್ಪೀಡ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಫೈನ್, ಇದು 2 ಪಾಯಿಂಟ್ನ ನೆನ್ಪಿಟ್ಕೊಂಡಿರಿ. ಅಪೋಸಿಟ್ ಡೈರೆಕ್ಷನ್ಸಿಗೆ ಏನಂತ ಹೇಳ್ತೀವಿ ನಾವು, ಒಂದು ಕ್ವಶನ್ಸ್ ಏನಂತ ಬರುತ್ತೆ, ಟ್ರೈನ್ 1 ಕ್ರಾಸಸ್ ಟ್ರೈನ್ 2 ಅಂತ ಬರುತ್ತೆ. ಅವಾಗೂ ಅದು ಅಪೋಸಿಟ್ ಡೈರೆಕ್ಷನ್ಸ್ ಆಗುತ್ತೆ. ಇನ್ನೊಂದು ಕೂಡ ನಿಮಗೆ ಟ್ರೈನ್ 1 ಆ್ಯಂಡ್ ಟ್ರೈನ್ 2 ಪ್ರೊಸೀಡ್ಸ್ ಟುವರ್ಡ್ಸ್ ಈಚ್ ಅದರ್. ಓಕೆ ಎರಡೂ ಪ್ರೊಸೀಡ್ಸ್ ಟುವರ್ಡ್ಸ್ ಈಚ್ ಅದರ್ ಅಂದರೆ ಅಪೋಸಿಟ್ ಬರ್ತಿದೆ ಅಂತ ಅರ್ಥ. ಅದೇ ರೀತಿ ನಿಮಗೆ ಸೇಮ್ ಡೈರೆಕ್ಷನ್ಸ್ ಬಂದಾಗ ಏನಾಗಿರುತ್ತೆ, ಟ್ರೈನ್ 1 ಓವರ್ಟೇಕ್ಸ್ ಟ್ರೈನ್ 2. ಓವರ್ಟೇಕ್ ಅಂದಾಗೂ ನಿಮಗೇನು ತೊಗೋಬೇಕು, ಸೇಮ್ ಡೈರೆಕ್ಷನ್ಸ್. ಅಥವಾ ಟ್ರೈನ್ 1 ಆ್ಯಂಡ್ ಟ್ರೈನ್ 2 ರನ್ನಿಂಗ್ ಇನ್ ಪ್ಯಾರಲಲ್ ಡೈರೆಕ್ಷನ್ಸ್ ಅಂತ ಕೇಳ್ತಾರೆ. ಪ್ಯಾರಲಲ್ ಡೈರೆಕ್ಷನ್ಸ್ ಅಂದಾಗೂ ಕೂಡ ನೀವೇನು ತೊಗೋಬೇಕು, ಸೇಮ್ ಡೈರೆಕ್ಷನ್ ತೊಗೋಬೇಕು. ಓಕೆ ಇದು ಒಂದು 2 ಇಂಪಾರ್ಟೆಂಟ್ ಮಾಡಿ ನೆನ್ಪಿಟ್ಕೊಡಿ. Question: a train 100 meter long is running at the speed of 30 km per hour. The time in seconds in which it will pass a man standing near the railway line ಅಂತ ಇದೆ. ಅಂದರೆ ಒಬ್ಬ ಪರ್ಸನ್ ನಿಂತ್ಕೊಂಡಿದ್ದಾನೆ. ಸೊ ಟ್ರೈನ್ ಏನಾಗ್ತಿದೆ 30 km per hour ಮೂವ್ ಆಗ್ತಿದೆ. ಸೊ ಯಾವಾಗ ಇದು ಏನಾಗುತ್ತೆ, ಈ ಸ್ಟ್ಯಾಂಡಿಂಗ್ ಪರ್ಸನ್ ಯಾರು ಇರ್ತಾರಲ್ಲ ಇವ್ರನ್ನ ಪಾಸ್ ಆಗಿ ಹೋಗುತ್ತೆ ಅಂತ ಕೇಳಿದ್ದಾರೆ. ಓಕೆ ಅಂದರೆ ಅಟ್ ವಾಟ್ ಟೈಮ್, ಸೆಕೆಂಡ್ಸಲ್ಲಿ ಕೇಳಿದ್ದಾರೆ ಅದನ್ನು. ಓಕೆ ಸೊ ನಿಮಗೆ ಗೊತ್ತು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಅವ್ರು ಕೇಳಿದ್ದು ನಿಮಗೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ 100 ಮೀಟರ್ ಇದೆ. ಓಕೆ ಡಿವೈಡ್ ಬೈ ಸ್ಪೀಡ್ ಎಷ್ಟಿದೆ, ಸ್ಪೀಡ್ ನಿಮಗೆ 30 km per hour ಇದೆ. ಓಕೆ ಸೊ ಮೀಟರ್ ಆ್ಯಂಡ್ ಕಿಲೋಮೀಟರ್ ಇರೋದ್ರಿಂದ ವಿ ಹ್ಯಾವ್ ಟು ಕನ್ವರ್ಟ್ ಟು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 100 ಮೀಟರ್ ಓಕೆ ಡಿವೈಡ್ ಬೈ 30 ಇಂಟು ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡಿಗೆ ಅಂದರೆ 5/18 ಮೀಟರ್ ಪರ್ ಸೆಕೆಂಡ್. ಮೀಟರ್ ಇದಾಗುತ್ತೆ. ಇಲ್ಲಿ 6 5 30 ಆ್ಯಂಡ್ 6 3 18, 5 5 25, 25 4 100, 4 ಮೇಲೆ 3 ಹೋದಾಗ 4 into 3 is equal to 12 seconds. Okay, this is the answer. Next question: a train 300 meters long is running at a speed of 25 meters per second. It will cross a bridge of 200 meters in ಅಂತ ಕೇಳಿದ್ದಾರೆ. ಓಕೆ ಇಲ್ಲಿ ನೋಡ್ಬೋದು, ದೇ ಆರ್ ಕ್ರಾಸಿಂಗ್ ಎ ಬ್ರಿಡ್ಜ್. ಇಟ್ ವಿಲ್ ಕ್ರಾಸಿಂಗ್ ಎ ಬ್ರಿಡ್ಜ್ ಅಂತಂದಾಗ ನಾನು ಆಗಲೇ ಹೇಳಿದೆ, ವೆನ್ ಬ್ರಿಡ್ಜ್ ಆಯಿತು, ಓಕೆ ಪ್ಲ್ಯಾಟ್ಫಾರ್ಮ್ ಆಯಿತು, ಓಕೆ ಈ ಥರ ಇದ್ದಾಗ ನಾವೇನು ಮಾಡಬೇಕು, ವಿ ನೀಡ್ ಟು ಆ್ಯಡ್ ದ ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಆರ್ ಬ್ರಿಡ್ಜ್. ಸೊ ಇವಾಗ ಓವರಾಲ್ ಲೆಂತ್ ಎಷ್ಟಾಗುತ್ತೆ, ಲೆಂತ್ ಆಫ್ ದಿ ಟ್ರೈನ್ ಎಷ್ಟಿದೆ 300 ಮೀಟರ್ ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಏನು ಕೂಡ ಬ್ರಿಡ್ಜ್ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ 200 ಕೊಟ್ಟಿದ್ದಾರೆ. ಓವರಾಲ್ ಲೆಂತ್ ಬಂದ್ಬಿಟ್ಟು 500 ಆಯಿತು. ಓಕೆ ಆ್ಯಂಡ್ ಇವೇನು ಕೇಳಿದ್ದಾರೆ 25 ಮೀಟರ್ಸ್ ಪರ್ ಸೆಕೆಂಡ್ ಅಂತಂದರೆ ಸ್ಪೀಡ್ ಎಷ್ಟಿದೆ, ಸ್ಪೀಡ್ ಬಂದ್ಬಿಟ್ಟು ನಿಮಗೆ 25 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಫೈನ್. ಆ್ಯಂಡ್ ಏನಕ್ಕೆ ಕೇಳಿದ್ದಾರೆ ಅವರು, ಇಟ್ ವಿಲ್ ಕ್ರಾಸ್ ಎ ಬ್ರಿಡ್ಜ್ ಲೈಕ್ ಹೌ ಲಾಂಗ್ ಅಂತ ಕೇಳಿದರೆ, ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 25 ಸೆಕೆಂಡ್ ಕ್ರಾಸಸ್ ಎ ಬ್ರಿಡ್ಜ್ ಅಂತ ಕೇಳಿದ್ದಾರೆ. ಸೊ ಟೈಮ್ ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟಿದೆ ಓವರಾಲ್ ನಮಗೆ 500 ಮೀಟರ್. ಓಕೆ ಸ್ಪೀಡ್ ಎಷ್ಟಿದೆ ನಿಮಗೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇದು ಯಾವುದೇ ರೀತಿ ಕನ್ವರ್ಷನ್ ರಿಕ್ವೈರ್ಡ್ ಇಲ್ಲ. ಸೊ ನಿಮಗೆ 500 5 5 5 1 5 20 ಟೋಟಲ್ ಆಗಿ ನಿಮಗೆ 20 seconds ವಿಲ್ ಬಿ ದ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್: ಎ ಟ್ರೈನ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್ crosses a platform 600 meters long in 30 seconds. The length in meter of the train ಅಂತ ಕೇಳಿದ್ದಾರೆ.
ಅಂದರೆ ಟ್ರೈನ್ದು ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, ಸ್ಪೀಡ್ ಬಂದ್ಬಿಟ್ಟು ನಿಮಗೆ 30 ಮೀಟರ್ ಪರ್ ಸೆಕೆಂಡಾ. ಓಕೆ, ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಇವು ನೋಡಿ, ಓವರಾಲ್ ನಿಮಗೆ ಪ್ಲ್ಯಾಟ್ಫಾರ್ಮು ಮತ್ತು ಟ್ರೈನು ಕ್ರಾಸ್ ಆಗ್ತಿತ್ತಂದರೆ ನಿಮಗೆ ಲೆಂತ್ ಆಫ್ ಓವರಾಲ್ ಲೆಂತ್ ಎಷ್ಟು ಬರುತ್ತೆ ಅಥವಾ ಓವರಾಲ್ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್. ಓಕೆ, ನಮಗೆ ಕೇಳಿದ್ದು ಏನು ಕೇಳಿದರೆ ಲೆಂತ್ ಆಫ್ ದಿ ಟ್ರೈನ್ ಕಂಡುಹಿಡಿಬೇಕು ಎಕ್ಸ್, ಪ್ಲಸ್ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಎಷ್ಟಿದೆ 600 ಮೀಟರ್ ಇದೆನಾ. ಫೈನ್, ಆ್ಯಂಡ್ ಟೈಮ್ದು ಎಷ್ಟು ತೊಗೊಂಡಿದ್ದಾರೆ, ಟೈಮ್ ಬಂದ್ಬಿಟ್ಟು ನಿಮಗೆ 30 ಸೆಕೆಂಡ್ಸ್ ತೊಗೊಂಡಿದ್ದಾರೆ. ಓಕೆ, ಸೊ ನಿಮಗೆ ಗೊತ್ತು ಡಿಸ್ಟೆನ್ಸ್ ಇದು ಕೊಟ್ಟು ಸ್ಪೀಡ್ ಇಂಟು ಟೈಮ್. ಫೈನ್, ಸೊ ನಿಮಗೆ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ವಿಲ್ ಬಿ ಲೈಕ್ ನಿಮಗೆ ಎಷ್ಟಿದೆ 30 ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ, ಇಂಟು ಟೈಮ್ ಎಷ್ಟಿದೆ, ಟೈಮ್ ಬಂದ್ಬಿಟ್ಟು ನಿಮಗೆ 30 ಸೆಕೆಂಡ್ಸ್ ಇದೆನಾ. ಡಿಸ್ಟೆನ್ಸ್ ಏನಾಗುತ್ತೆ ನಿಮಗೆ ಎಕ್ಸ್ ಪ್ಲಸ್ 600 ಆಗುತ್ತೆ. ಓಕೆ, ನಾವು ಕಂಡುಹಿಡಿಬೇಕಾಗಿದ್ದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಅಂದರೆ ಲೆಂತ್ ಆಫ್ ದಿ ಟ್ರೈನ್ ಇನ್ ಮೀಟರ್ಸಲ್ಲಿ ಕಂಡುಹಿಡಿಬೇಕು. ಸೊ ನೀವು ಸಾಲ್ವ್ ಮಾಡಿದಾಗ ಓವರಾಲ್ ಆಗಿ ಎಕ್ಸ್ ಪ್ಲಸ್ 600, ಓಕೆ, 30 ಇಂಟು 30 900 ಮೀಟರ್ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 900 ಮೈನಸ್ 600 ಈಸ್ ಈಕ್ವಲ್ ಟು 300. ಓಕೆ, 300 ಮೀಟರ್ ಇಸ್ ದ ಲೆಂತ್ ಆಫ್ ದಿ ಟ್ರೈನ್. ಫೈನ್, ಪ್ರಶ್ನೆ, ಎ ಟ್ರೈನ್ 150 ಮೀಟರ್ ಲಾಂಗ್ takes 30 seconds to cross a bridge 500 meter long. How much time will the train take to cross a platform 350 meter long ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿದ್ದು ಒಂದು ಟ್ರೈನ್ ಏನಿದೆ 150 ಮೀಟರ್ ಲಾಂಗ್ ಇದೆ. ಓಕೆ, ಲೆಂತ್ ಆಫ್ ದಿ ಟ್ರೈನ್ 150 ಮೀಟರ್ ಆಯಿತು. ಏನು ತೊಗೊಂಡಿದೆ 30 ಸೆಕೆಂಡ್ಸ್ ಅಂತಂದರೆ ಟೈಮ್ ಏನೋ ಆಗಿದೆ ನಿಮಗೆ 30 ಸೆಕೆಂಡ್ಸ್ ಇದೆ. ಓಕೆ, ಆ್ಯಂಡ್ ಕ್ರಾಸ್ ಎ ಬ್ರಿಡ್ಜ್ ಆಫ್ 500 ಮೀಟರ್ ಅಂತಂದರೆ ಬ್ರಿಡ್ಜಿಂದು ಲೆಂತ್ ಎಷ್ಟಿದೆ 500 ಮೀಟರ್ ಇದೆ. ಫೈನ್, ಅವ್ರೇನು ಕೇಳಿದ್ದಾರೆ ಹೌ ಮಚ್ ಟೈಮ್ ವಿತ್ ದ ಟ್ರೈನ್ ಟೇಕ್, ಟೈಮ್ ಕೇಳಿದ್ದಾರೆ. ಓಕೆ, ಯಾವಾಗ ಇನ್ನಿ ಕ್ರಾಸಸ್ ಅ ಪ್ಲ್ಯಾಟ್ಫಾರ್ಮ್ 370 ಮೀಟರ್ ಲಾಂಗ್ ಇರೋ ಪ್ಲ್ಯಾಟ್ಫಾರ್ಮು. ಓಕೆ, 370 ಮೀಟರ್ ಲಾಂಗ್ ಇರೋ ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಮಾಡಿದಾಗ ಎಷ್ಟು ಟೈಮ್ ತೊಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಲೆಂತ್ ಇದೆ ಆ್ಯಂಡ್ ಟೈಮ್ ಇದೆ. ಸೊ ದ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಸ್ಪೀಡ್ ಕಂಡುಹಿಡಿಬೋದಾ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ನಿಮಗೆ ಏನಾಗುತ್ತೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆ ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಬ್ರಿಡ್ಜು. ಸೊ ಓವರಾಲ್ ಆಗಿ 500 ಪ್ಲಸ್ 650 ಮೀಟರ್ ಆಗುತ್ತೆ. ಓಕೆ, ಎರಡನ್ನೂ ಆ್ಯಡ್ ಮಾಡಿದಾಗ ಡಿವೈಡ್ ಬೈ 650 ಮೀಟರ್ ಡಿವೈಡ್ ಬೈ ಟೈಮ್ ಎಷ್ಟಿದೆ ನಿಮಗೆ, ಟೈಮ್ ನಿಮಗೆ 30 ಸೆಕೆಂಡ್ಸ್ ಬರುತ್ತಾ. ಸೊ 0 ಕ್ಯಾನ್ಸಲ್. ಸೊ 65 ಡಿವೈಡ್ ಬೈ 3 ವಿಲ್ ಬಿ ದ ಮೀಟರ್ ಪರ್ ಸೆಕೆಂಡ್ ವಿಲ್ ಬಿ ದ ಸ್ಪೀಡ್. ಓಕೆ, ಇದು ಸ್ಪೀಡ್ ಆಯಿತು. ಸೊ ನಿಮಗೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಬಿಕಾಸ್ ಇಲ್ಲಿ ನೋಡ್ಬೋದು ಟೈಮ್ ಕೇಳಿದರೆ, ಟೈಮ್ ಅಂತಂದರೆ ನಿಮಗೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸಿನ್ಸ್ ಇಲ್ಲಿ ಡಿಸ್ಟೆನ್ಸ್ ಬಂದಾಗ ಏನಾಗಿದೆ ಅದು ನೆಕ್ಸ್ಟ್ ಅದೇ ಸ್ಪೀಡಲ್ಲಿ ಅದು 65/3 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲೇ ಏನು ಮಾಡುತ್ತೆ ಕಂಟಿನ್ಯೂ ಆಗಿ 350 ಮೀಟರ್ ಲಾಂಗ್ ಇರುವಂತಹ ಪ್ಲ್ಯಾಟ್ಫಾರ್ಮ ಕ್ರಾಸ್ ಮಾಡುತ್ತೆ. ಟ್ರೈನ್ ಲೆಂತ್ ಸೇಮ್ ಇರುತ್ತಾ 150 ಮೀಟರ್, ಹಾಗಾಗಿ ಡಿಸ್ಟೆನ್ಸ್ ಏನಾಗುತ್ತೆ 150 ಮೀಟರ್. ಓಕೆ, ಪ್ಲಸ್ ನಿಮಗೆ ಟ್ರೈನ್ ಲೆಂತ್ ಎಷ್ಟಿದೆ ಪ್ಲ್ಯಾಟ್ಫಾರ್ಮ್ ಲೆಂತು 370 ಮೀಟರ್ ಡಿವೈಡ್ ಬೈ 65/3. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ 150 ಪ್ಲಸ್ 370 ಎಷ್ಟಾಗುತ್ತೆ 0, 7, 5, 12 ಆ್ಯಂಡ್ 520 ಡಿವೈಡ್ ಬೈ 65/3 ಬರುತ್ತೆ. ಫೈನ್, 520 65/3 3 ಮೇಲೆ ಹೋಗುತ್ತೆ. ಸೊ ನಿಮಗೆ 5 1 ಜಾ 5, 5 3 ಜಾ 15. ಫೈನ್, 5 1 ಜಾ 5, ನಿಮಗೆ 5 4 ಜಾ 20. ಸೊ ಹಾಗೆ 13 1 ಜಾ ಆ್ಯಂಡ್ 13 8 ಜಾ. ಓಕೆ, 8 3 ಜಾ 24 ಏನಿದು ಇಟ್ ವಿಲ್ ಬಿ ಆಫ್ ಓವರಾಲ್ ನಿಮ್ಮದು ಟೈಮ್ 24 ಸೆಕೆಂಡ್ಸ್. ಓಕೆ, ಇವತ್ತಿಂದು ಲಾಸ್ಟ್ ಕ್ವಶನ್ನ ನೋಡೋಣ. ಎ ಟ್ರೈನ್ ಪಾಸಸ್ 2 ಬ್ರಿಡ್ಜಸ್ ಆಫ್ ಲೆಂತ್ 800 ಮೀಟರ್ ಆ್ಯಂಡ್ 400 ಮೀಟರ್ ಇನ್ 100 ಸೆಕೆಂಡ್ಸ್ ಆ್ಯಂಡ್ 60 ಸೆಕೆಂಡ್ಸ್ ರೆಸ್ಪೆಕ್ಟಿವ್ಲಿ. ದ ಲೆಂತ್ ಆಫ್ ದಿ ಟ್ರೈನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲೆಂತ್ ಆಫ್ ದಿ ಟ್ರೈನ್ ಕೇಳಿದ್ದಾರೆ, ಬ್ರಿಡ್ಜಸ್ ಲೆಂತ್ 2 ಬ್ರಿಡ್ಜಸ್ ಲೆಂತ್ ಕೊಡ್ತಿದ್ದಾರೆ. ಓಕೆ, ಫಸ್ಟ್ನೇ ಬ್ರಿಡ್ಜ್ ಲೆಂತ್ ಏನಿದೆ 800 ಮೀಟರ. ಓಕೆ, ಬ್ರಿಡ್ಜ್ ಲೆಂತ ಆ್ಯಂಡ್ ಟೈಮ್ ಎಷ್ಟಿದೆ ಅದಕ್ಕೆ ಓವರಾಲ್ ಆಗಿ 100 ಸೆಕೆಂಡ್ಸ್ ಇದೆ. ಫೈನ್, ಅದೇ ರೀತಿ ನೆಕ್ಸ್ಟ್ ನಿಮಗೆ 400 ಮೀಟರ್ ಬ್ರಿಡ್ಜ್ ಇದೆನಾ. ಓಕೆ, ಅಲ್ಲಿಂದ ಕ್ರಾಸ್ ಆಗಿದೆ ಏನು ಟ್ರೈನು ಆ್ಯಂಡ್ 60 ಸೆಕೆಂಡ್ಸ್ ಟೈಮ್ ತೊಗೊಂಡಿದೆ. ಫೈನ್, ಇಲ್ಲಿ ಏನು ಕೇಳಿದ್ದಾರೆ ಓವರಾಲ್ ಲೆಂತ್ ಆಫ್ ದಿ ಟ್ರೈನ್ನ ಕೇಳಿದ್ದಾರೆ. ಫೈನ್, ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅಂತಂದಾಗ ನಾವು ಈಕ್ವೇಷನ್ ಹಾಕಬೇಕಾಗುತ್ತೆ. ಆವಾಗ ನಮಗೆ ಏನಾಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಿಮಗೆ ಡಿಸ್ಟೆನ್ಸ್ ಈಕ್ವೇಟ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ವೇರಿ ಇದೆ. ಲೆಂತ್ ಆಫ್ ದಿ ಬ್ರಿಡ್ಜ್ ಎಷ್ಟಿದೆ, ಒಂದು 800 ಮೀಟರ್ ಇದೆ, 400 ಮೀಟರ್ ಇದೆ. ಫೈನ್, ಸೆಕೆಂಡ್ಸು ಅಷ್ಟೇ, ಟೈಮ್ ಏನಿದೆ 100 ಸೆಕೆಂಡ್ಸ್ ಇದೆ, ಇನ್ನೊಂದು 60 ಸೆಕೆಂಡ್ಸ್ ಇದೆ. ಹಾಗಾಗಿ ವಿ ಹ್ಯಾವ್ ಟು ಈಕ್ವೇಟ್ ಸ್ಪೀಡ್ನ. ಓಕೆ, ಸ್ಪೀಡ್ ಆಫ್ ದಿ ಅದು S1 ಈಸ್ ಈಕ್ವಲ್ ಟು S2. ಸ್ಪೀಡ್ ಆಫ್ ಫಸ್ಟ್ ಟ್ರೈನ್ದು ಲೆಂತ್ ಏನಿದೆ 800 ಮೀಟರ್ದು, ಇನ್ನೊಂದು 400 ಮೀಟರ್ದು. ಸೊ ನಿಮಗೆ ಸ್ಪೀಡ್ ಅಂದರೆ ಏನು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಡಿವೈಡ್ ಬೈ ಡಿಸ್ಟೆನ್ಸ್ ಬೈ ಟೈಮ್. ಸೊ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಫಸ್ಟ್ ಕೇಸಲ್ಲಿ ನಿಮ್ಮಂದ್ರೆ 800 ಮೀಟರ್ ಇದೆ.
800 ಮೀಟರ್ ಅಂತಂದರೆ ಆಗಲೇ ಹೇಳಿದ್ದೆ, ಒಂದು ಟ್ರೈನು ಏನಿರುತ್ತೋ ಯಾವುದೇ ಒಂದು ಬ್ರಿಡ್ಜಸ್ನ ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಆದಾಗ ಲೆಂತ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ ಪ್ಲಸ್ ಲೆಂತ್ ಆಫ್ ದಿ ಟ್ರೈನ್, ಬಟ್ ಲೆಂತ್ ಆಫ್ ದಿ ಟ್ರೈನ್ ನಮಗೆ ಅದೇ ಕಂಡುಹಿಡಿಬೇಕು, ಇವಾಗ ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ಎಕ್ಸ್ ಓಕೆ ಪ್ಲಸ್ 800 ಓಕೆ ಇದು ಈಕ್ವಲ್ ಟು, ಇದು ಕೂಡ ಅಷ್ಟೇ ಎಕ್ಸ್ ಪ್ಲಸ್ 400 ಬಿಕಾಸ್ ವಿ ಡೋಂಟ್ ನೋ ದ ಸ್ಪೀಡ್ ಆಫ್ ದಿ ಟ್ರೈನ್, ಲೆಂತ್ ಆಫ್ ದಿ ಟ್ರೈನ್, ಡಿವೈಡ್ ಬೈ ಓಕೆ ಟೈಮ್ ಎಷ್ಟಿದೆ ನಿಮಗೆ 100 ಸೆಕೆಂಡ್ಸಾ ಫಸ್ಟ್ ಇದು, ನೆಕ್ಸ್ಟ್ ಏನಿದೆ ನಿಮಗೆ 40 ಸೆಕೆಂಡ್ಸಾ 60 ಸೆಕೆಂಡ್ಸಾ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ 2 3s are 6, 2 5s are 10, ಸೊ 3x ಪ್ಲಸ್ ಏನಾಗುತ್ತೆ 2400 is equal to 5x ಪ್ಲಸ್ 2000 ಆಗುತ್ತೆ. ಸೊ 5x ಮೈನಸ್ 3x ಆದಾಗ ನಿಮಗೆ ಓವರಲ್ ಆಗಿದ್ದು 2x ಬರುತ್ತೆ, 2x is equal to 400 ಬರುತ್ತೆ. 2400 ಮೈನಸ್ 2000 ಅಂದಾಗ ಓವರಲ್ ಆಗಿ 400 ಬರುತ್ತೆ. ಎಕ್ಸ್ is equal to 2 to the 4 ಅಂದಾಗ ನಿಮಗೆ ಎಕ್ಸ್ is equal to 200, ಇದು 200 ಮೀಟರ್ ಇದೆ ಲೆಂತ್ ಆಫ್ ದಿ ಟ್ರೈನ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ರಿಲೇಟೆಡ್ ಟು ದ ಟ್ರೈನ್ಸ್ ಬೇಸಿಕ್ ಓಕೆ ಆ್ಯಂಡ್ ಆಲ್ಸೋ ಇವನ್ ಇಂಟ್ರೊಡಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ನೆಲ್ಲನೂ ಸಾಲ್ವ್ ಮಾಡಿದ್ದೀವಿ. ಐ ಥಿಂಕ್ ಇಟ್ ವಾಸ್ ವೆರಿ ವೆರಿ ಯೂಸ್ಫುಲ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಿಮ್ಮದು ಫೀಡ್ಬ್ಯಾಕ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾದರೂ ನಿಮ್ಮ ಸಜೆಷನ್ಸ್ ಇದೆ ಪ್ಲೀಸ್ ಮೆನ್ಷನ್ ಮಾಡಿ, ಸೊ ದಟ್ ನಾವು ಇಂಪ್ರೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ಗೆ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.